26ನೇ ತಾರೀಕು ವೋಟ್ ಹಾಕುವ ಮುಖಾಂತರವಾಗಿ ನಾನು ಕುಮಾರಣ್ಣಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ. 8 ಕ್ಷೇತ್ರಕ್ಕಿಂತ ಹೈಯೆಸ್ಟ್ ವೋಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ, ಬರಲ್ಲ. ಈಗಾಗಲೇ ನನ್ನ ಮನೆ ಬಿಟ್ಟು 22 ದಿವಸ ಆಗಿದೆ. 26 ನೈಟ್ ನಾನು ಮನೆಗೆ ಹೋಗ್ತೀನಿ. ಎಲ್ಲ ಕ್ಷೇತ್ರಕ್ಕಿಂತ ಹೈಯೆಸ್ಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ, ಇಲ್ಲಂದ್ರೆ ಬರೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಕೋಲಾರದ 8 ಕ್ಷೇತ್ರಗಳ ಪೈಕಿ ನನ್ನ ಕ್ಷೇತ್ರದಲ್ಲಿ ಅಧಿಕ ಲೀಡ್ ಬರದೇ ಇದ್ರೆ ನಾನು ನಿಮಗೆ ಮುಖ ತೋರಿಸಲ್ಲ. ಕೋಲಾರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅಬ್ಬರ. ಕೋಲಾರ ಲೋಕಸಭಾ ಕ್ಷೇತ್ರದ ಮುಳಬಾಗಿನಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಅಬ್ಬರದ ಚುನಾವಣಾ ಪ್ರಚಾರ ನಡೆಸಿ ಎಚ್ಡಿಕೆ ಅವರು ಈ ದೇಶಕ್ಕೆ ಮೋದಿ ಅನಿವಾರ್ಯ, ಹಳ್ಳಿ ಹಳ್ಳಿಯಲ್ಲೂ ಮೋದಿ ಬೇಕೆನ್ನುತ್ತಾರೆ. ಈ ಕಾಂಗ್ರೆಸ್ನವರ ಚುನಾವಣಾ ಪ್ರಚಾರ ಕೇವಲ 5 ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತವಾಗಿದೆ. ಎಲ್ಲಿಗೆ ಹೋದರೂ ಬರೀ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ. ಅವರನ್ನು ನೀವು ನಂಬಿ ಸಂಕಷ್ಟಕ್ಕೆ ಸಿಗಬೇಡಿ. ಎಷ್ಟು ವರ್ಷಗಳ ಕಾಲ ಇವರು ಈ ಗ್ಯಾರಂಟಿ ಕೊಡ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಯಾವ ರೀತಿಯಲ್ಲಿ ಹಣ ತರ್ತಾರೆ ಅಂತ ಯೋಚನೆ ಮಾಡಿ. ಈ ಸರ್ಕಾರ ಬಂದ ನಂತರ 11 ತಿಂಗಳಲ್ಲಿ 1,05,000 ಕೋಟಿ ಸಾಲ ಮಾಡಿದ್ದಾರೆ. ರೈತರ ಪಂಪ್ಸೆಟ್ಗಳಿಗೆ ಅಧಿಕ ದುಡ್ಡು ಕೀಳುತ್ತಿದ್ದಾರೆ. ಅವರನ್ನು ನಂಬಬೇಡಿ, ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಎಂದರು. ಇನ್ನು ಮುಳಬಾಗಿಲು ಕ್ಷೇತ್ರದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮಾತನಾಡಿ, ಕುಮಾರಣ್ಣ, ಕೋಲಾರದ 8 ಕ್ಷೇತ್ರಗಳ ಪೈಕಿ ನನ್ನ ಕ್ಷೇತ್ರದಲ್ಲಿ ಅಧಿಕ ಲೀಡ್ ಬರದೇ ಇದ್ರೂ ನಾನು ನಿಮಗೆ ಮುಖ ತೋರಿಸಲ್ಲ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ. ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವವರೆಗೂ ನಾವು ಮನೆಗೆ ಹೋಗಲ್ಲ ಅಂದರು. ಇನ್ನು ಕೋಲಾರ ಅಭಿವೃದ್ಧಿಯಾಗಬೇಕಾದರೆ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹಾಗೂ ಇನ್ನಿತರ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಹಾಜರಿದ್ದರು. ನನ್ನ ಅಭ್ಯರ್ಥಿಯ 26ನೇ ತಾರೀಕು ವೋಟ್ ಹಾಕುವ ಮುಖಾಂತರವಾಗಿ ನಾನು ಕುಮಾರಣ್ಣಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ. 8 ಕ್ಷೇತ್ರಕ್ಕಿಂತ ಹೈಯೆಸ್ಟ್ ವೋಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ, ಬರಲ್ಲ. ಈಗಾಗಲೇ ನನ್ನ ಮನೆ ಬಿಟ್ಟು 22 ದಿವಸ ಆಗಿದೆ. 26 ನೈಟ್ ನಾನು ಮನೆಗೆ ಹೋಗ್ತೀನಿ. ಎಲ್ಲ ಕ್ಷೇತ್ರಕ್ಕಿಂತ ಹೈಯೆಸ್ಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ, ಇಲ್ಲಂದ್ರೆ ಬರೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮಾಡ್ಬೋದಾ? ಈ ಪ್ರೆಸ್ ರಿಪೋರ್ಟ್ಗೆ, ಪ್ರೆಸ್ ಯೋಜನೆಗಳಿಗೆ ಏನೇನು ಕೊಡ್ತಾರೆ ಅವರು ಪ್ರೆಸ್ಗೆ, ಇದಕ್ಕೆಲ್ಲ ನಂಬಕ್ ಹೋಗ್ಬೇಡಿ. ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಮತ್ತೊಮ್ಮೆ ಜೆಡಿಎಸ್ ಬಿಜೆಪಿ ಬೇಕು. 5 ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ. ಬಡವರಿಗೆ, ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ, ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ, ಅದೇ ರೀತಿಯಲ್ಲಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಉಚಿತವಾದ ಒಂದು ವಿದ್ಯುತ್ ಶಕ್ತಿ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಇವತ್ತು ಅವರು ಅಧಿಕಾರ ಬಿಟ್ಟಾಗ ಸರ್ಪ್ಲಸ್ನಲ್ಲಿತ್ತು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಸಂಪತ್ ಭರಿತವಾಗಿ ಇತ್ತು. ಬಿಜೆಪಿ ಆಡಳಿತ ಬಿಟ್ಟು ಹೊರಗೆ ಬಂದಾಗ ಕಾಂಗ್ರೆಸ್ ಬಂದ ನಂತರ ಇವರು ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ನ ಕೊರತೆ ತೋರಿಸ್ಕೊಂಡಿದ್ದಾರೆ. ಮೊದಲನೇ ಬಜೆಟ್ನಲ್ಲಿ 12,000 13,000 ಕೋಟಿ ಬಜೆಟ್ನ ಕೊರತೆ, ಈಗ 24,000 ಕೋಟಿಯನ್ನು ತೋರಿಸ್ಕೊಂಡವ್ರೆ ಎರಡನೇ ಬಜೆಟ್ನಲ್ಲಿ. ಇವತ್ತು ಈ 11 ತಿಂಗಳಲ್ಲಿ ನೀವು ತೆರಿಗೆ ರೂಪದಲ್ಲಿ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ. ನಿಮ್ಮ ಬೆವರು ಸುರಿಸಿದ ಹಣವನ್ನ ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿ ಸರ್ಕಾರದ ಖಜಾನೆನ ಖಾಲಿ ಮಾಡಿ, ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಖಾಲಿ ಚೌಪಿಟ್ಟುಕೊಂಡು ಭಿಕ್ಷುಕರುಗಳ ತರ ಇವತ್ತು ಅಯ್ಯೋ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಖಾಲಿ ಚಂಬು ಅಂತಾರೆ. ಈ ಖಾಲಿ ಚಂಬು ಹಿಡ್ಕೊಂಡು ಓಡಾಡಿ ಅಂತ ನೀವೇನಾದ್ರೂ ಹೇಳಿದ್ರ? ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ಮುಳಬಾಗಿಲಿನ ಮಹಾಜನತೆ ಈ ವೇದಿಕೆ ಮುಖಾಂತರ ಕೋಲಾರದ ನನ್ನ ಅಣ್ಣ ತಮ್ಮಂದರಿಗೆ, ತಂದೆ ತಾಯಂದರಿಗೆ ಮನವಿ ಮಾಡ್ತೇನೆ.